ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕೂಡ ಭಾರಿ ಮಳೆ ಆಗ್ತಾ ಇದೆ. ಉಡುಪಿಯಲ್ಲಿ ತಾಪಮಾನ ವಿಪರೀತವಾಗಿ ಏರಿಕೆ ಆಗ್ತಾ ಇರೋದು ಕೂಡ ಜನರಲ್ಲಿ ಕಂಗಾಲಾಗಿಸುವಂತೆ ಮಾಡಿದೆ. ಹಾಗಾದ್ರೆ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಮಳೆ ಪರಿಣಾಮವನ್ನ ಬೀರ್ತಾ ಇದೆ, ಜೊತೆಗೆ ಜನಜೀವನದ ಮೇಲೆ ಹೇಗೆ ಪ್ರಭಾವವನ್ನ ಬೀರ್ತಾ ಇದೆ ಅನ್ನೋ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಮಂಗಳೂರಿನ ಸಮುದ್ರ ತೀರದಲ್ಲಿ ಹೈ ಅಲರ್ಟ್. ಉಳ್ಳಾಳದಲ್ಲಿ ಕಾಂಪೌಂಡ್ ಕುಸಿದು ಬಾಲಕಿ ಸಾವು. ದಕ್ಷಿಣ ಕನ್ನಡದ ಜಿಲ್ಲಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ವರುಣನ ಅಬ್ಬರಕ್ಕೆ ಕರಾವಳಿ ಮಂದಿ ಕಂಗಾಲಾಗ್ತಿದ್ದಾರೆ. ಮುಂಗಾರು ಪೂರ್ವ ಮಳೆಯೇ ಜನರ ಜೀವನವನ್ನ ಹಿಂಡಿ ತಿಂತಾ ಇದೆ. ತುಂತುರು ಮಳೆಗೆ ಶಾಲೆ ಕಾಂಪೌಂಡ್ ಕುಸಿದು ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ನ್ಯೂ ಪಡ್ಪು ಶಾಲೆಯಲ್ಲಿ ನಡೆದಿದೆ. ಶಾಲೆಯಲ್ಲಿ ಎನ್ಎಸ್ಎಸ್ ಶಿಬಿರದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿನಿ 7 ವರ್ಷದ ಶಾಜಿಯಾ ಗೇಟಿನ ಬಳಿ ಆಟವಾಡ್ತಿದ್ದಾಗ ಕಾಂಪೌಂಡ್ ಕುಸಿದು ಬಿದ್ದು ಅವಘಡ ನಡೆದಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಮಂಗಳೂರಿನ ಸಮುದ್ರ ತೀರದಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಗಂಟೆಗೆ 45 ಕಿಲೋಮೀಟರ್ನಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಕರಾವಳಿಯುದ್ದಕ್ಕೂ ಕೂಡ ಬಿರುಗಾಳಿ ಬೀಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳದಂತೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತದಿಂದ ಎಚ್ಚರಿಕೆ ಬಂದಿದೆ. ಮಂಗಳೂರಿನಲ್ಲಿ ಇವತ್ತು ಧಾರಾಕಾರ ಮಳೆಯ ಮುನ್ಸೂಚನೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ 2 ದಿನ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿಯಲ್ಲಿ ಸಮುದ್ರ ಪ್ರಕ್ಷುಬ್ಧ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ತಾಪಮಾನ ವಿಪರೀತ ಏರಿಕೆ ಆಗ್ತಾ ಇದೆ. ಉರಿ ಬಿಸಿಲಿನ ನಡುವೆ ಮೋಡದ ವಾತಾವರಣ ಕೂಡ ಇದೆ. ಕುಂದಾಪುರದ ಬೈಂದೂರಿನಲ್ಲಿ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಉಷ್ಣಾಂಶದ ನೇರ ಪರಿಣಾಮ ಕಡಲಿನ ಮೇಲೆ ಬಿದ್ದಿದ್ದು ಸಮುದ್ರ ಪ್ರಕ್ಷುಬ್ಧವಾಗಿದೆ. ಈ ವಾರದಲ್ಲಿ ಗುಡುಗು ಸಿಡಿಲು ಮಳೆಯ ಮುನ್ನೆಚ್ಚರಿಕೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಭಾರೀ ಗಾತ್ರದ ಸಮುದ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಮೀನುಗಾರರು ಹಾಗೂ ಪ್ರವಾಸಿಗರು ಸಮುದ್ರಕ್ಕೆ ಇಳಿಬಾರದು ಅಂತೇಳಿ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸೆಕೆಯ ವಾತಾವರಣ ಆಗಿದೆ. ಕರಾವಳಿಯಲ್ಲೂ ಕೂಡ ಏಪ್ರಿಲ್ ಮತ್ತು ಮೇ ಆರಂಭದಲ್ಲೇ 36 ಡಿಗ್ರಿಯವರೆಗೆ 37 ಡಿಗ್ರಿಯವರೆಗೆ ಕುಂದಾಪುರ ಬೈಂದೂರಿನಲ್ಲಿ ಉಷ್ಣಾಂಶ ದಾಖಲಾಗಿರುವಂಥದ್ದು. ಹಾಗಾಗಿ ಮಳೆಯ ವಾತಾವರಣ ಕಂಡು ಬರ್ತಾ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮುಂದಿನ 3-4 ದಿವಸಗಳ ಕಾಲ ಕರಾವಳಿ ಜಿಲ್ಲೆಯ ಅಲ್ಲಲ್ಲಿ ಚದುರಿದ ಮಳೆ ಆಗ್ತದೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ 18 ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಉಡುಪಿ ಜಿಲ್ಲಾಡಳಿತ ಒಂದು ಮುನ್ನೆಚ್ಚರಿಕೆಯನ್ನು ಪ್ರವಾಸಿಗರಿಗೆ ನೀಡಿರುವಂಥದ್ದು ಮತ್ತು ಮೀನುಗಾರರಿಗೆ. ಅರಬ್ಬಿ ಸಮುದ್ರದಲ್ಲಿ ಪ್ರವಾಸಕ್ಕೆ ಬರುವಂತಹ ಜನಗಳು ಮತ್ತು ಮೀನುಗಾರಿಕೆಗೆ ಹೋಗುವವರು ಭಾಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಗಾಳಿಯ ಒತ್ತಡ ಕೂಡ ಜಾಸ್ತಿ ಇದೆ. ಹಾಗಾಗಿ ಮೀನುಗಾರಿಕೆಗೆ ತೆರಳುವವರು ಭಾಳಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ಗುಜರಾತ್ನ ಬಾರ್ಡ್ರಲ್ಲಿ ಎಲ್ಲೆಲ್ಲ ಪಶ್ಚಿಮ ಕರಾವಳಿ ಇದೆ, ಅರಬ್ಬಿ ಸಮುದ್ರ, ಇಲ್ಲೆಲ್ಲ ಗಾಳಿಯ ಒತ್ತಡ ಹೆಚ್ಚಾಗ್ತದೆ ಮತ್ತು ಸಮುದ್ರದ ಒತ್ತಡ ಹೆಚ್ಚಿದೆ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಗಾಳಿಯ ಒತ್ತಡ ಹೆಚ್ಚಾದಂಥ ಸಂದರ್ಭದಲ್ಲಿ ತೀರದ ಬಂದರುಗಳನ್ನು ನೆಚ್ಚಿಕೊಳ್ಳಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಉಡುಪಿಯ ಉಷ್ಣಾಂಶ 36-37 ಡಿಗ್ರಿಯವರೆಗೆ ಹೋಗಿರೋದ್ರಿಂದ ಮಳೆ ಯಾವ ಸಂದರ್ಭದಲ್ಲಾದರೂ ಬರಬಹುದು ಅನ್ನುವಂಥದ್ದು. ಪ್ರಮುಖವಾಗಿ ಸಮುದ್ರ ಇರುವಂತಹ ಜಿಲ್ಲೆಗಳಲ್ಲಿ ಆರ್ದ್ರತೆ ಹೆಚ್ಚಿದೆ. ಈಗಾಗಲೇ ದಾಖಲಾಗಿರುವ ಪ್ರಕಾರ 63ರಿಂದ 65, 67 ಡಿಗ್ರಿಯವರೆಗೂ ಕೂಡ ಹ್ಯೂಮಿಡಿಟಿ ಇದೆ. ಹ್ಯೂಮಿಡಿಟಿ ಅಂದರೆ ಅದು ಫೀಲ್ಸ್ ಲೈಕ್ ಈಗ ನಮಗೆ 36 ಡಿಗ್ರಿ ಇದ್ದರೆ ಅದರ ಫೀಲ್ 40 ಡಿಗ್ರಿಗಿಂತ ಹೆಚ್ಚಿನ ಉಷ್ಣಾಂಶ ಇದೆ ಅನ್ನುವಂಥದ್ದು. ಯಾಕಂದರೆ ಸಮುದ್ರದಿಂದ ಬಿಸಿ ಗಾಳಿ ಬರ್ತದೆ ಮತ್ತು ಗಾಳಿಯ ಒತ್ತಡ ಹೆಚ್ಚಿರೋದ್ರಿಂದ ಪಶ್ಚಿಮ ಘಟ್ಟ ಒಂದು ಭಾಗದಲ್ಲಿ ಇರೋದ್ರಿಂದ ಅದರ ಆರ್ದ್ರತೆ ಅಂದರೆ ಹ್ಯೂಮಿಡಿಟಿ ಹೆಚ್ಚಾಗ್ತದೆ. ಹಾಗಾಗಿ ಬಿಸಿಲು ನಮಗೆ 35-36 ಡಿಗ್ರಿ ಇದ್ದರೂ ಕೂಡ ವಿಪರೀತವಾದ ಬಿಸಿಯ ವಾತಾವರಣ ಇರ್ತದೆ. ಹೀಗಾಗಿ ಯಾವಾಗ ಬಿಸಿಯ ವಾತಾವರಣ ಇರ್ತದೆ ಮೋಡ ಆವರಿಸಿಕೊಳ್ತದೆ. ನಾವು ನೋಡ್ಬೋದು ದೃಶ್ಯಗಳಲ್ಲೂ ಕೂಡ ಮಳೆಗಾಲದ ಒಂಥರದ ಕಾರ್ಮೋಡ ಆವರಿಸಿದ ರೀತಿಯಲ್ಲಿ ಕಂಡು ಬರ್ತದೆ. ಚದುರಿ ಅಲ್ಲಲ್ಲಿ ಮಳೆಯಾಗುವಂಥದ್ದು. ಹಾಗಾಗಿ ಪ್ರವಾಸಕ್ಕೆ ಬರುವಂತಹ ಸಮುದ್ರ ತೀರಕ್ಕೆ ಬರುವಂಥವರು ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ. ಈಗ ಸಾಲು ರಜೆ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯ ಜನ ಪ್ರವಾಸಕ್ಕೆ ಬರ್ತಾರೆ. ಹಾಗಾಗಿ ಅವರು ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ನೀಡಿದ್ದಾರೆ. ಒಟ್ನಲ್ಲಿ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡಿದೆ. ಸಮುದ್ರ ಪ್ರಕ್ಷುಬ್ಧವಾಗಿದೆ. ಮಂಗಳೂರು, ಉಡುಪಿ, ಪಬ್ಲಿಕ್ ಟಿವಿ.